ಗೈಸ್ ಇದು ಏನು ಬಿರುಕ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಯಾವ ಥರ ಓಪನ್ ಆಗಿದೆ. ಒಂದು ಇಂಚೆ ಇದೆ ಇದು. ಈಗ ಬಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಬಿರುಕ್ಬಿಟ್ಟಿದೆ. ಇದನ್ನು ಮುರ್ಕೊಂಡೋಗಿ ಹಣ್ಣು ಮಾಡಿಸು ಅಂತ ಹೇಳ್ತೈತೆ. ಇಲ್ಲೇ ಅಣ್ಣಾಲಿ ಬಿಡಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಿ ಮಿಸ್ಟರ್ ಮದನ್ ಬ್ಲಾಗರ್. ಸೊ ನಾನು ಬೆಳಗ್ಗೆನೇ ಎದ್ದು ಎಲ್ಲಿಗೆ ಬಂದೀನಿ ಅಂದರೆ ನಾವು ನಮ್ಮ ಹೊಲದ ಹತ್ರ ಬಂದಿದ್ದೆ. ಹೆಂಗಿದೆ ವೆದರ್ ಅಂದರೆ ಸೈಕಾಗಿದೆ ನೋಡಿ. ಆ್ಯಕ್ಚುಲಿ ಇದು ನಮ್ಮ ಹೊಲ. ಈಗ ತೆಂಗಿನ ಗಿಡಗಳೆಲ್ಲ ಹಾಕಿದ್ದೀವಿ. ಹಾಕಿ ಒಂದು ಇಯರ್ ಆಗಕ್ಕೆ ಬರ್ತಾಯಿದೆ. ಅಲ್ಲೊಂದು ಇದೆ. ವೆದರ್ ಮಾತ್ರ ಸೂಪರ್ ಅಂದ್ಕೊಳ್ಳಿ. ನಮ್ಮ ಡ್ಯಾಡಿ ಇದರಲ್ಲಿ, ನಮ್ಮ ಡ್ಯಾಡಿ ಅವರ ಫ್ರೆಂಡ್ಸ್ ಜೊತೆ ಮಾತಾಡ್ತವ್ರೆ. ಇವೆಲ್ಲ ನಮ್ಮದೇ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದನ್ನ ಹಾಕಿರೋದು ತೆಂಗಿನ ಗಿಡಗಳು ನೋಡಿ ಗೈಸ್. ಹಣ್ಣು ಹೆಂಗೆ ಬಿಟ್ಟಿದ್ದಾವೆ. ಯಾರ ತಗೊಂಡೋಗೋದಿದ್ರೆ ಬನ್ನಿ ತಗೊಂಡೋಗಿ ನಮ್ಮೂರಿಗೆ ಗೈಸ್. ಆಮೇಲೆ ಇನ್ನೊಂದೇನೆಂದರೆ ನಾನು ಮುಂಚೆ ಇಲ್ಲಿ ಜೋಳ ಹಾಕ್ತಾಯಿದ್ದೆ. ಈಗ ಸ್ವಲ್ಪ ವರ್ಕ್ ಪ್ರೆಷರು ಜಾಸ್ತಿ ಮತ್ತು ಊರ ಕಡೆ ಸರಿಯಾಗಿ ಬರೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತಾಯಿಲ್ಲ. ನೋಡಿ ಜೋಳ ಹಾಕಿದ್ದಾರೆ. ಇದಿನ್ನೂ ಚಿಕ್ಕ ಸೊಸಿ. ಇದು ಇನ್ನೂ ಇಷ್ಟು ದೊಡ್ಡ ಬೆಳೆಯುತ್ತೆ. ಚೆನ್ನಾಗಿರುತ್ತೆ ಗೈಸ್. ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನೋಡಿ. ಅಲ್ಲೊಂದು ಹಣ್ಣು ಮರ ಇದೆ ನಮ್ಮದು, ಅಲ್ಲೊಂದಿದೆ ಮತ್ತು ಅಲ್ಲೊಂದಿದೆ. ಇನ್ನು ಕೆಳಗಡೆ ತನಕನೂ ಹೋಗ್ಬೇಕು ಗೈಸ್. ಸೊ ಇದಿನ್ನೂ ಬೆಳಿಲಿಕ್ಕೆ ತೆಂಗಿನ ಗಿಡಗಳು ಇನ್ನೂ ಒಂದು 4-5 ಇಯರ್ಸ್ ತಗೊಳುತ್ತೆ. ಆಯಿತು. ಆಮೇಲೆ ಲೊಕೇಶನ್ ನೋಡಿ ಗೈಸ್ ಹೆಂಗಿದೆ ನೋಡಿ. ಇಲ್ಲಿ ಹೇಗಿದೆ ನೋಡಿ ಲೊಕೇಶನು. ಸೌಂಡೇ ಇಲ್ಲ ಅಂದ್ಕೊಳ್ಳಿ. ಸೈಕ್ ಲೊಕೇಶನ್ನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಂಗಂತೂ ಈ ಥರ ಲೊಕೇಶನ್ ಇರೋಕ್ಕೆ ಭಾರಿ ಇಷ್ಟ. ಬಟ್ ಏನು ಮಾಡೋದು, ವರ್ಕ್ ಮತ್ತು ಮನೆ ಎಲ್ಲ ಅಲ್ಲಿರೋದ್ರಿಂದ. ಸೊ ನಾವು ವೀಕ್ಲಿ ಒನ್ಸ್ ಇಲ್ಲಾಂದರೆ ಮಂತ್ಲಿ ಟ್ವೈಸ್ ಮಾತ್ರ ಬರ್ತೀವಿ ಗೈಸ್. ಇದು ನಮ್ಮದು ಅಡಿಕೆ ತೋಟ. ನಿಮಗೆ ಅಲ್ಲಿ ನಮ್ಮ ಮನೆ ಹಿಂದ್ಗಡೆಯಿಂದ ತೋರಿಸಿದ್ದೆ ನೋಡಿ. ಇಲ್ಲಿ ಕಾಣಿಸ್ತೈತಾ, ಅಲ್ಲಿಂದ ತೋರಿಸ್ತಿದ್ದೆ. ಇದು ನೋಡಿ, ಇದು ನಮ್ಮದು ಅಡಿಕೆ ತೋಟ. ಇದು ಕೂಡ ನಾವು ತೆಂಗಿನ ಗಿಡ ಹಾಕಿದ್ವಲ್ಲ, ಸೇಮ್ ಆವಾಗಲೇ ಹಾಕಿದ್ದು. ಇದು ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ಡ್ಯಾಡಿ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ತಮ್ಮನೂ ಬಂದಿದ್ದಾನೆ ಗೈಸ್. ನನ್ನ ತಮ್ಮನೂ ಕೂಡ ಕೆಲಸ ಮಾಡ್ತಾವನೆ. ಅದೆಲ್ಲಿ ಮಾಡ್ದವನು ಗೊತ್ತಿಲ್ಲ. ಬನ್ನಿ ಅದೆಲ್ಲಿ ಕೆಲಸ ಮಾಡ್ತಾವೆ ನೋಡೋಣ. ನಮ್ಮಮ್ಮ ಅಲ್ಲಿ ಆ ಕಡೆ ಇದ್ದಾರೆ, ನನ್ನ ತಮ್ಮನೂ ಇದ್ದಾನಲ್ಲೇ. ಬೆಳಗ್ಗೆನೆ ಫುಲ್ ವರ್ಕೌಟ್ ಬಾಡಿಗೆ ನೋಡಿ. ಅಲ್ಲಿ ನಮ್ಮಮ್ಮಿ ಅಲ್ಲಿ ನೋಡಿ. ನನ್ನ ತಮ್ಮ ಇದ್ದಾನೆ ಅಲ್ಲಿ, ಫುಲ್ಲು ವರ್ಕು ಗೈಸ್. ಆಮೇಲೆ ಇನ್ನೊಂದೇನಂತ ಅಂದರೆ, ನಾವು ಮನೆ ಮುಂದ್ಗಡೆ ಕಾಂಕ್ರೀಟ್ ಹಾಕ್ಸ್ತಾ ಇದ್ದೀವಿ. ಸೊ ನಮ್ಮ ಮನೆ ಇತ್ತಲ್ಲ, ಅದ್ರ ಮುಂದ್ಗಡೆ ಶೀಟ್ ಹಾಕ್ಸಿದ್ವಿ. ಅದ್ರ ಜೊತೆಗೆ ಕಾಂಪೌಂಡ್ ಮತ್ತು ಕಾಂಕ್ರೀಟ್ ಹಾಕ್ಸ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಅದನ್ನು ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಅಲ್ಲಿ ಮುಂದ್ಗಡೆನೇ ಹಾಕಿಸ್ತಾ ಇದ್ವಿ. ಬೆಳಗ್ಗೆ ಹೊತ್ತು ಹೊಲದಲ್ಲಿ ಓಡಾಡೋದು ತುಂಬ ಒಳ್ಳೆಯದು ಗೈಸ್. ಇಲ್ಲೇ ನೋಡಿ, ಇದು ನಮ್ಮ ಮನೆ ಅಲ್ವಾ. ಸೊ ನಾವು ಅಲ್ಲಿ ಹಾಕಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಕಾಂಪೌಂಡ್ ಕಾಣಿಸ್ತಿದೆಯಲ್ಲ, ಇದೇನಿದು ಮುರಿದೋಗ್ಬಿಟ್ಟಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೀಲ್ ಬಿಡ್ಕೊಂಡ್ಬಿಟ್ಟಿದೆಯಲ್ಲ, ಸರಿ ಮಾಡಿಸ್ಬೇಕು ಇದನ್ನು ಕೂಡ ನೋಡಿ ಗೈಸ್. ಇಲ್ಲಿ ಹಾಕಿಸ್ತಿದ್ದೀವಿ ನೋಡಿ. ಇಲ್ಲಿ ಪೂರ ಕಾಂಪೌಂಡು ಮತ್ತು ಈ ಕಡೆ ಎಲ್ಲ ಕಾಂಕ್ರೀಟ್ ಹಾಕಿಸ್ತಾ ಇದ್ದೀವಿ. ಕಾಂಪೌಂಡ್ ಹಾಕ್ಸ್ಬಿಟ್ಟು ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಪೈಂಟಿಂಗ್ ಎಲ್ಲ ಮಾಡಿಸ್ಬೇಕು. ಸೊ ಇದೇನು ಸೀಳ್ಬಿಟ್ಟಿದೆ ಅದನ್ನು ಸರಿ ಮಾಡಿಸ್ಬೇಕು. ನೋಡೋಣ, ಇದೆಲ್ಲ ಮಾಡಿಸ್ಮೇಲೆ ಅದನ್ನು ರೆಡಿ ಮಾಡಿಸೋಣ ಗೈಸ್. ಪ್ರೆಸೆಂಟ್ ಈ ಥರ ಮಾಡಿಸ್ತಾ ಇದ್ದೀವಿ. ಪೂರ್ತಿ ನಂಗೆ ಕಾರ್ ನಿಲ್ಸೋಕ್ಕೆ ಜಾಗ ಇರಲಿಲ್ಲ ಇಲ್ಲಿ. ಸೊ ಅದಕ್ಕೆ ಆ ಕಡೆ ಸೈಡ್ ನಿಲ್ಲಿಸ್ಬಿಟ್ಟಿದ್ದೀನಿ. ಮನೆ ಹತ್ರನೂ ನೋಡಿ, ಇಲ್ಲಿ ಎಲ್ಲ ತೆಂಗಿನ ಮರ, ಕಬ್ಬು ಗಿಬ್ಬು ಎಲ್ಲ ಹಾಕ್ಕೊಂಡಿದ್ದಾರೆ. ಬಾಳೆಹಣ್ಣು, ಬಾಳೆ ಗಿಡ ಎಲ್ಲ. ಏನಂದರೆ ಬೆಳಗ್ಗೆ ಹೊತ್ತು ಎದ್ದು ಕಾಫಿ ಕುಡ್ಕೊಂಡು ಈ ಥರ ವ್ಯೂ ನೋಡ್ಕೊಂಡು ಇರೋದೇ ಮಜಾ ನೋಡಿ. ಹೆಂಗಿದೆ ಸರೌಂಡಿಂಗ್ ಇಲ್ಲಿ ನೋಡಿ.
ಶೀಟು ಈಗ ಹಾಕ್ಸಿದ್ದು, ಈಗ ಕಾಂಕ್ರೀಟ್ ಹಾಕ್ಸ್ತಾ ಇದ್ದೀವಿ. ನಿಧಾನಕ್ಕೆ ಆಲ್ಟ್ರ್ ಮಾಡ್ತಾ ಇದ್ದೀವಿ ಗೈಸ್ ನಮ್ಮ ಮನೇನ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಅದರಿಂದ ನಮ್ಮ ಮನೆಯಿಂದ ಹಿಂದಕ್ಕೆ ಇದು ಅಡಿಕೆ ಗಿಡ ಹಾಕ್ಸಿರೋದು ಗೈಸ್. ಇದು ಏನು ಬಿರುಕ್ಬಿಟ್ಟಿದೆ ಅಂತ ಗೊತ್ತಿಲ್ಲ ನೋಡಿ. ಇಲ್ಲಿ ಯಾವ ಥರ ಓಪನ್ ಆಗಿದೆ, ಒಂದು ಇಂಚೆ ಇದೆ ಇದು ನೋಡಿ. ಇಲ್ಲೂ ಅಷ್ಟೇ. ಆ್ಯಕ್ಚುಲಿ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕೀಗ ನೋಡಿ. ಇಲ್ಲಿಂದ ಬಿರುಕ್ಬಿಟ್ಬಿಟ್ಟಿದೆ. ನಾನು ಆವಾಗಲೇ ಕರೆಕ್ಟಾಗಿ ನೋಡಲಿಲ್ಲ, ಈಗ ಬಂದು ಅಬ್ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬಿರುಕ್ಬಿಟ್ಟಿದೆ. ಸೊ ಇದನ್ನು ರೆಡಿ ಮಾಡಿಸ್ಬೇಕು ಫಸ್ಟು. ಪೂರ್ತಿ ಇದೇನಿದೆ ಇದಿಷ್ಟನ್ನು ರೆಡಿ ಮಾಡಿಸ್ಬೇಕು. ಒಂದು ಹೆಂಗೆ ರೆಡಿ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಡ್ಯಾಡಿ ಹೇಳಿದ್ರು ರೆಡಿ ಮಾಡಿಸ್ತೀನಿ ಅಂತ. ನೋಡೋಣ ಇರಿ ಹೆಂಗೆ ಮಾಡ್ತಾರೆ. ಇಲ್ಲಿ ನೋಡಿ ಗೈಸ್, ನನ್ನ ತಮ್ಮ ಗಾಡಿ ತಂದು ನಿಲ್ಸವನೆ. ಅವ್ನ ಗಾಡಿ ಬರುತ್ತೆ, ಬಟ್ ನಂದು ಕಾರು ಆ ಕಡೆ ನಿಲ್ಲಿಸ್ಬಿಟ್ಟಿದ್ದೀನಿ. ಅಲ್ಲಿ ಕಾಣಲ್ಲ ನಿಮಗೆ ಚೂರು. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ಯಾ? ಅಲ್ಲಿ ನಿಲ್ಸಿದ್ದೀನಿ. ಸೊ ಇಲ್ಲಿಂದ ಬಂದರೆ ಇಲ್ಲಿ ಒಳಗಡೆ ಒಂದು ಕಾರ್ ನಿಲ್ಲಿಸ್ಬೋದು, 2 ಕಾರ್ ನಿಲ್ಲಿಸ್ಬೋದು ಗೈಸ್ ಆರಾಮಾಗಿ. ಅದಕ್ಕೆ ಇಷ್ಟು ದೊಡ್ಡದಾಗಿ ಮಾಡಿಸ್ತಾ ಇದ್ದಾರೆ ನಮ್ಮ ಡ್ಯಾಡಿ. ಏನು ಡ್ಯಾಡಿ, ಬಾಳೆಗೊನೆನಾ? ಹೇಗೆ ಬೆಂಡಾಗೈತಾ? ಹ್ಞೂ ಗೈಸ್, ಇಲ್ಲೇ ನೋಡಿ, ಇಲ್ಲೇ ಐತೆ ಬಾಳೆಗೊನೆ. ಇದನ್ನು ಮುರ್ಕೊಂಡು ಹಣ್ಣು ಮಾಡಿಸು ಅಂತ ಹೇಳ್ತೈತೆ. ಇಲ್ಲೇ ಹಣ್ಣ ಇದೆ ಬಿಡಿ. ಅದ್ರಲ್ಲಿ ಹಣ್ಣು ಆಯ್ತದ. ಯಾಕೆ ಗೈಸ್ ಬನ್ನಿ. 2 ಇದ್ದಾವೆ ಇಲ್ಲೇ. ಇಲ್ಲೊಂದೈತೆ. ಓ ಅಲ್ಲೊಂದು ಇಲ್ಲೊಂದಲ್ಲ. ನೋಡಿ ಗೈಸ್, ಹಳ್ಳಿಲಿದ್ರೆ ಇದೆ ಅಡ್ವಾಂಟೇಜ್. ಎಲ್ಲ ಇಲ್ಲೇ ಬೆಳ್ಕೊಬೋದು, ಆರ್ಗ್ಯಾನಿಕ್ ಫುಲ್. ಗೈಸ್ ನೋಡಿ, ಆಗಲೇ ಈ ಥರ ಮಾಡ್ತಾಯಿದ್ದಾರೆ, ಸರಣೆ ಮಾಡ್ತಾಯಿದ್ದಾರೆ ನಮ್ಮ ಗೋಡೆಗೆಲ್ಲ. ಆಗಲೇ ನಡೀತಾ ಇದೆ ವರ್ಕ್. ಇದು ಸೇಮ್ ಇದೇ ಥರ ಮಾಡ್ತಾರೆ ಈಗ. ಇಲ್ಲಿದೆಲ್ಲ ಈ ಥರ ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ. ಸೊ ಇದಾದಮೇಲೆ ಪೇಂಟ್ ಎಲ್ಲ ಮಾಡಿಸಿ ಕೆಳಗಡೆನೂ ಸರಣೆ ಮಾಡಿಸ್ಬೇಕು. ಗೈಸ್ ನೋಡಿ, ನಮ್ಮ ಮನೆಯವ್ರು ಬಂದವ್ರೆ ಗಿಡಗಳು ನೋಡೋಕ್ಕೆ. ಚೆನ್ನಾಗೈತಾ ಪೂಜಾ ಗಿಡ? ಕ್ಯೂಟ್ ಆಗವ. ಇದು ಜೋಳ ಕಣೆ, ಇದು ಬೇಬಿ ಜೋಳ ಅಂತೆ. ಅಂದ್ರೆ ಚೆನ್ನಾಗಿದೆ ಅಲ್ಲ ಓಡಾಡೋಕ್ಕೆ. ಗೈಸ್ ನೋಡಿ, ಅಲ್ಲಿ ನನ್ನ ತಮ್ಮನೂ ಇದ್ದಾನೆ. ತಮ್ಮನೂ ಬಂದವನೆ, ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿ ನೀರು ಬಿಡೋಕೆ ಹೋಗೋನೆ. ನಡಿ ಹೋಗೋಣ. ತಣ್ಣ ಗಾಳಿ ಬೀಸ್ತಿದೆ ಗೈಸ್. ಬಿಸಿಲು ಬರ್ತದೆ, ಬಟ್ ಅಂದರೆ ಅಷ್ಟು ಬಿಸಿಲು ಹೊಡಿತಾ ಇಲ್ಲ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗ ಇಷ್ಟೊತ್ತರೆಗೂ ಆಟಾಡ್ತಿದ್ದ. ನಾವು ಹೊಲ್ದ ಹತ್ರ ಹೋಗಿದ್ವಿ, ನಾವು ಅಪ್ಪ ಎತ್ಕೊಂಡಿತ್ತು. ಈಗ ನೋಡಿ, ಈಗ ಬಂದು ಏನಂದರೆ ಗೇಟ್ ರೆಡಿ ಮಾಡ್ತಾರೆ ಗೈಸ್. ಗೇಟ್ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಬಂದಿದ್ದಾರೆ, ಅಲ್ಲಿ ಗೇಟ್ ರೆಡಿ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಕಂಪ್ಲೀಟ್ ಆಗೋಗುತ್ತೆ ನೋಡಿ. ಇದೇ ಗೇಟು ಆ್ಯಕ್ಚುಲಿ. ಇದನ್ನು ಇಲ್ಲಿಗೆ ಹಾಕಬೇಕು ಗೈಸ್, ಈ ಜಾಗಕ್ಕೆ. ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಪೂಜಾ ಏನು ಮಾಡ್ತಿದ್ಯಾ? ಗೈಸ್ ನೋಡಿ, ನಾವು ಕರ್ಬೇವಿನ ಗಿಡನೂ ಹಾಕಿದ್ದಾರೆ ನಮ್ಮ ಡ್ಯಾಡಿ. ಚೆನ್ನಾಗಿದೆಯಾ? ಮಣ್ಣೇನಾಗಿದೆ? ಜಾರಲ್ಲ ಮತ್ತೆ ಗೈಸ್. ಇದು ನಮ್ಮದು ಮಿನಿ ಫಾರ್ಮ್ ಹೌಸ್ ಇಲ್ಲಿ ಗೈಸ್. ನಿಮ್ಗೆ ಆಗಲೇ ತೋರಿಸ್ತಿದ್ದೆ ಅಲ್ವಾ, ಈ ಕಡೆ ಮಾತ್ರ ಆಗಿತ್ತಲ್ವಾ ಸರಣೆ. ಈಗ ನೋಡಿ, ಆ ಕಡೆದು ಆಗಿದೆ ನೋಡಿ. ಆಲ್ರೆಡಿ ಮಾಡ್ತಾಯಿದ್ದಾರೆ, ಇನ್ನೂ ಸ್ವಲ್ಪ ಇದೆ ಅಷ್ಟೇ, ಕಂಪ್ಲೀಟ್ ಆಗಿಬಿಡುತ್ತೆ. ಈ ಕಡೆಯಿಂದ ತೋರಿಸ್ತೀನಿ ರೀ ನಿಮಗೆ. ನೋಡಿ ಗೈಸ್, ಆಲ್ರೆಡಿ ಹೆಂಗೆ ಕಂಪ್ಲೀಟ್ ಮಾಡಿದ್ದಾರೆ. ಗೇಟಿಂದು ವರ್ಕ್ ಕೂಡ ಕಂಪ್ಲೀಟ್ ಆಗ್ತಾಯಿದೆ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.